ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಡೈಲಿ ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ನೀವೆಲ್ಲರೂ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದ ಟೈಪ್ ಆಫ್ ವ್ಲಾಗ್ ಇದು. ರಂಗೋಲಿ ಇರುತ್ತೆ, ಒಳ್ಳೆ ಹೆಲ್ದಿ ಅಡುಗೆ ಇರುತ್ತೆ, ತುಂಬ ತರಕಾರಿ ಎಲ್ಲ ಯೂಸ್ ಮಾಡಿಕೊಂಡು ಅಡುಗೆಗಳನ್ನೆಲ್ಲ ಮಾಡ್ಕೊಂಡಿದ್ದೀನಿ. ನೀವು ಒಂದು ಕಂಪ್ಲೀಟ್ ಡೇನ ಪ್ರೊಡಕ್ಟಿವ್ ಆಗಿ ಡಿಸಿಪ್ಲೀನಾಗಿ ಒಂದು ಲೀಡ್ ಮಾಡಬೇಕು ಅಂದರೆ ಈ ವ್ಲಾಗ್ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ. ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನನ್ನ ಡೇ ಬಂದು 4 o'clockಗೆ ಸ್ಟಾರ್ಟ್ ಆಯಿತು. ಎದ್ದು ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡಿದೆ. ನಾನು ಬರೋ ವೀಡಿಯೋಗಳಲ್ಲಿ ತೋರಿಸ್ತೀನಿ ಯಾವ ರೀತಿ ಎಕ್ಸಸೈಸಸ್ ಎಲ್ಲ ಮಾಡ್ತಾಯಿದ್ದೀನಿ ಅಂತ. ನೆಕ್ಸ್ಟು ತುಂಬ ಚಳಿ ಇತ್ತು, ಹೊರಗಡೆ ಬರೋಕ್ಕೇ ಆಗ್ತಾ ಇರಲಿಲ್ಲ. ಆಮೇಲೆ ಒಂದು 4:30 4:45 ಅಷ್ಟೊತ್ತಿಗೆ ಹೊರಗಡೆ ಬಂದೆ ಅನಿಸುತ್ತೆ. ಬಿಸಿನೀರು ಕುಡಿತಾ ಇದ್ದೆ, ಸ್ವಲ್ಪ ಕಷಾಯ ಕುಡಿದೆ, ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡೆ. ನಿದ್ದೆ ಅಂದರೆ ನಿದ್ದೆ ಬರ್ತಾಯಿತ್ತು. ಇನ್ನೂ ವೆಕೇಷನ್ ಮೂಡಲ್ಲೇ ಇತ್ತು. ಬಟ್ ಇದು ಬಂದು ಕಾಲೇಜ್ಗೆ ಹೋಗೋ ದಿನ. ಬೆಳಗ್ಗೆ ಎದ್ದೇಳಲೇಬೇಕು, ಎಲ್ಲ ಮಾಡಬೇಕು. ನನಗೆ ಅದೇ ದಿನಗಳು ನೆನಪಾಗ್ತಿತ್ತು. 9 ಗಂಟೆಗೆ ಎದ್ದೇಳ್ತಾ ಇದ್ದೆ ಅಮ್ಮನ ಮನೇಲಿ. ಅಯ್ಯೋ, ಆ ಡೇಸ್ ಮತ್ತೆ ಯಾವಾಗ ಬರುತ್ತೆ ಅಂತ ಅನಿಸ್ತಾಯಿತ್ತು. ಬಟ್ ಯಾವುದಾದ್ರೂ ಗೊತ್ತಾ, ನಾನು ಬ್ಲಾಗಲ್ಲೂ ಹೇಳಿದ್ನಲ್ಲ, ಯಾವುದಾದ್ರೂ ಅತಿಯಾದರೆ ಚೆನ್ನಾಗಿರಲ್ಲ, ತುಂಬ ರೆಸ್ಟೂ ಚೆನ್ನಾಗಿರಲ್ಲ. ಒಂಥರ ಡೆವಿಲ್ಸ್ ಎಂಟಿ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ಶಾಪ್ ಅನ್ನೋ ಥರ ತುಂಬ ಆರಾಮಾಗಿದ್ದರೂ ಚೆನ್ನಾಗಿರಲ್ಲ. ಈ ಥರ ನೋಡಿ, ಎಷ್ಟು ಬ್ಯುಸಿ ಅಂದರೆ ನೀವು ನಂಬಲ್ಲ ಆಯಿತಾ. 5-5 ನಿಮಿಷಕ್ಕೂ ಒಂದೊಂದು ಕೆಲಸಗಳನ್ನ ಅಲಾಟ್ ಮಾಡ್ಕೋತೀನಿ. ನಾನೀಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಂದರೆ ನನ್ನ ಮನೆಗೆ ಇಷ್ಟು ಗಂಟೆಗೆ ಅಂತ ಬಂದಾಗ ಅಲ್ಲಿಂದ ಒಂದು 3/4 ಗಂಟೆ ಅಷ್ಟು ಚೆನ್ನಾಗಿ ಎಲ್ಲ ಪಾತ್ರೆ ತೊಳೆದು ಬಂದು ಈಗ ಕೂತ್ಕೊಂಡು ವಾಯ್ಸ್ ಓವರ್ ಕೊಡ್ತಾ ಇರೋದು. ಮನೆಗೆ ಬಂದಿದ ತಕ್ಷಣ ಒಂದು 10 ನಿಮಿಷ ನಾನು ಏನೂ ಮಾಡಲ್ಲ. ತುಂಬ ಸುಸ್ತಾಗಿ ಹೋಗಿರುತ್ತೆ. ಒಂದು 10 ನಿಮಿಷ ಸುಮ್ಮನೆ ಕೂತಿರ್ತೀನಿ. ಆಮೇಲೆ ನನಗೆ ಎನರ್ಜಿ ಇರುತ್ತೆ ಆಯಿತಾ. 9 ಗಂಟೆವರೆಗೂ ನನಗೆ ಎನರ್ಜಿ ಇರುತ್ತೆ. ಒಂಥರ ತುಂಬ ಶಕ್ತಿನೇ ಇರುತ್ತೆ. ಚೆನ್ನಾಗಿ ಮಾಡ್ಕೋಬೋದು, ಎಲ್ಲ ಬ್ಯಾಲೆನ್ಸ್ ಮಾಡ್ಕೋಬೋದು ಅನ್ನಂಗೆ ಇರುತ್ತೆ. 9 ಗಂಟೆ ಆಗಿದ ತಕ್ಷಣವೇ ಹೆಂಗಾಗ್ತಿರುತ್ತೆ ಅಂದರೆ ನನಗೇನು ಮೈಯಲ್ಲಿ ಶಕ್ತಿನೇ ಇಲ್ವೇನೋ, ತುಂಬ ನಿದ್ದೆ, ಸುಸ್ತು ಆ ಥರ ಎಲ್ಲ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ನಾನು ಏನೇ ಇದ್ದರೂ ಕೂಡ ಈ ಥರ ಯೂಟ್ಯೂಬ್ ಕೆಲಸ, ಮೇನ್ ಅಡುಗೆ ಕೆಲಸ, ಓದಿಸೋದು ಎಲ್ಲ ಮೇಜರ್ ಕೆಲಸಗಳನ್ನೇ. ನಾನು ಬಸ್ಸಲ್ಲಿ ಕೂತ್ಕೊಂಡು ಹೀಗೆ ಯೋಚನೆ ಮಾಡ್ತಾಯಿದ್ದೆ, ಎಲ್ಲ 2-3 ಅವರ್ ಟೈಮ್ ತೊಗೊಳುತ್ತೆ. ನನಗೆ ಟೈಮೇ ಸಾಲ್ತಿಲ್ವಲ್ಲ 24 ಗಂಟೆ ಅಂತ ಅನಿಸ್ತಾಯಿತ್ತು ಫ್ರೆಂಡ್ಸ್. ನಿಜವಾಗ್ಲೂ ಬಂದಿದ ತಕ್ಷಣವೇ ಅಡುಗೆಗೇ 2-3 ಅವರ್ಸ್ ತೊಗೊಳುತ್ತೆ. ಕಿಚನ್ ಎಲ್ಲ ಕ್ಲೀನ್ ಮಾಡಬೇಕು, ನೆಕ್ಸ್ಟ್ ಡೇಗೆ ಚಾಪಿಂಗು ಎಲ್ಲ ರೆಡಿ ಮಾಡ್ಕೋ, ಅದೆಲ್ಲ ಮಾಡ್ತಾ ಇರಬೇಕು. ಮತ್ತು ಮಕ್ಳಿಗೆ ಓದಿಸ್ತಾ ಇರಬೇಕು ಅಂದರೆ 2-3 ಅವರ್ಸ್ ಬೇಕಾಗುತ್ತೆ. ಮತ್ತು ಯೂಟ್ಯೂಬ್ ಶೂಟ್ ಮಾಡ್ಕೋ, ಎಡಿಟ್ ಮಾಡ್ಕೋ, ವಾಯ್ಸ್ ಓವರ್ ಕೊಡು, ಅದು 2-3 ಅವರ್ಸ್ ಆಗುತ್ತೆ. ಆಮೇಲೆ ನಾನೇ ನಗ್ತಾಯಿದ್ದೆ, ಅಪ್ಪ ಎಷ್ಟು ಪೇಷನ್ಸಿಂದ ಎಲ್ಲ ಬ್ಯಾಲೆನ್ಸ್ ಮಾಡ್ಕೋಬೇಕಲ್ವಾ ಅಂತ. ಆಮೇಲೆ ಬೆಳಗ್ಗೆ ಹೊತ್ತು ಎದ್ದ ತಕ್ಷಣ ಹಾಗೆ ನಾರ್ಮಲ್ ಎನರ್ಜಿ ಇರುತ್ತೆ. ಸಂಜೆ ಮಾತ್ರ ಆಗ್ತಾ 9-9:30 ಆಗ್ತಾ ನನಗೆ ಫುಲ್ಲು ಸುಸ್ತಾಗಿ ಹೋಗಿರುತ್ತೆ. ಸೊ ಅಷ್ಟರೊಳಗಡೆ ಎಷ್ಟಾಗುತ್ತೋ ಅಷ್ಟು ಕೆಲಸಗಳನ್ನ ಮಾಡ್ಕೋತೀನಿ. ಅದಕ್ಕೇ ರಂಗೋಲಿನೂ ಅಷ್ಟೇ, ಬೆಳಗ್ಗೆನೇ ಮುಗಿಸ್ಬಿಟ್ರೆ ಯಾವ್ದ್ಯಾವ್ದು ನನಗೆ ಕಷ್ಟ ಕೆಲಸ ಇರುತ್ತಲ್ಲ ಅದನ್ನು ಬೇಗ ಮುಗಿಸ್ಬಿಡ್ತೀನಿ ನಾನು. ಕಷ್ಟ ಅಂದರೆ ಈಗ ಎದ್ದೇಳೋದು ತುಂಬ ಕಷ್ಟ ಆಯಿತಾ. ಆಮೇಲೆ ಬಟ್ಟೆ ಮಡ್ಚೋದು ಎಲ್ಲ ಸ್ವಲ್ಪ ಕಷ್ಟ. ಅಂದರೆ ಎದ್ದ ತಕ್ಷಣ ಬಟ್ಟೆ ಮಡಚಿಬಿಡ್ತೀನಿ. ಆ ಥರ ಏನಾದರೂ ಪೆಂಡಿಂಗು ಇಷ್ಟ ಇಲ್ಲದಿರೋ ಕೆಲಸಗಳನ್ನ ಬೆಳಗ್ಗೆನೇ ಮಾಡಿಬಿಡ್ತೀನಿ. ಅದು ಮುಗಿಸ್ಬಿಟ್ರೆ ಈ ಥರ ರಂಗೋಲಿ ಹಾಕೋದು ಎಲ್ಲ ಆರಾಮಾಗಿ ಆಗೋಗುತ್ತೆ. ನನಗೆ ಇಷ್ಟ ಅದು. ಟೈಮ್ ಸರಿಯಾಗಿ ಒಂದು 4:15 ಹಾಗೆ ಎದ್ದುಬಿಟ್ರೆ ನಿಧಾನಕ್ಕೆ ಆರಾಮಾಗಿ ನನಗೆ ಇಷ್ಟ ಬಂದಿದ್ದ ಡಿಸೈನ್ಸ್ನ ಹಾಕ್ಕೋಬೋದು. ಇಲ್ಲ ಅಂದರೆ ಫ್ರೆಂಡ್ಸ್ ಏನೋ ಒಂದು ಹಾಕ್ಬಿಟ್ಟು ಹೋಗಬೇಕು, ನನಗೆ ಅದು ಬೇಜಾರಾಗಿಬಿಡುತ್ತೆ. ಕಾಲೇಜಿಂದ ಬಂದಿದ ತಕ್ಷಣ ನನಗೆ ರಂಗೋಲಿ ಚೆನ್ನಾಗಿ ಕಾಣ್ತಾ ಇರಬೇಕು, ಕಲರ್ ಆಗಿ. ಅದೊಂಥರ ರಿಲ್ಯಾಕ್ಸೇಷನು. ಎಲ್ಲ ಕಷ್ಟ ಅನಿಸುತ್ತೆ ಫ್ರೆಂಡ್ಸ್, ನೀವು ನಂಬಲ್ಲ. ಬೆನ್ನು ನೋಯ್ತಾ ಇರುತ್ತೆ. ಇವತ್ತು ಮುಂದೆ ತೋರಿಸ್ತೀನಿ, ರಂಗೋಲಿ ಹಾಕ್ತಾಯಿದ್ರೆ ಸಿಕ್ಕಾಬಟ್ಟೆ ಬೆನ್ನು ಬಂತು. ಒಂಥರ ತುಂಬ ಲೋವರ್ ಬ್ಯಾಕ್ ಪೇನ್ ಜಾಸ್ತಿ, ಸಿಸೇರಿಯನ್ ಬೇರೆ ಆಗಿತ್ತಲ್ವ. ಅದು ವಯಸ್ಸಾಗ್ತಾ ಈಗ 35 ಕ್ರಾಸ್ ಆಗಿದೆ ಅಂದರೆ ನಮಗೂ ಬೆನ್ನೋವು ಅದು ಇದು ಎಲ್ಲ ಸ್ಟಾರ್ಟ್ ಆಗುತ್ತಲ್ವ. ಬಗ್ಗಿದ್ರೆ ಲೋವರ್ ಬ್ಯಾಕ್ ಪೇನ್ ಸಿಕ್ಕಾಬಟ್ಟೆ ನೋಯ್ತಾಯಿತ್ತು. ಸರಿ, ಇದು ಯಾಕೋ ಸಿಕ್ಕಾಬಟ್ಟೆ ಸಿನ್ಸಿಯರಾಗಿ ಮಾಡೋದು ಬೇಡ ಅಂತ ಒಂದು ಪ್ಲಾಸ್ಟಿಕ್ ಸ್ಟೂಲ್ನ ಹಾಕ್ಕೊಂಡು ರಂಗೋಲಿ ಹಾಕಿದ್ದೀನಿ ಆಯಿತಾ. ಆದರೂ ಬಿಡಲ್ಲ, ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕಲ್ಲ. ತುಂಬ ಸ್ಟ್ರೇನ್ ಮಾಡಿಕೊಂಡು ಕೆಲಸ ಮಾಡೋ ಬದಲು ಸ್ಮಾರ್ಟಾಗಿ ಥಿಂಕ್ ಮಾಡ್ಕೊಂಡು ಕೆಲಸ ಮಾಡ್ಕೋಬೇಕು. ಈಗ ಮುಂದೆ ಒಂದು ರಂಗೋಲಿ ಇದು ಇರಬೇಕು. ಆ್ಯಕ್ಚುಲಿ ಕೆಲವು ಸತಿ ಒಳಗಡೆ ಹಾಕಲ್ಲ ಆಯಿತಾ. ಶುಕ್ರವಾರ, ಮಂಗಳವಾರ, ಆಲ್ಮೋಸ್ಟ್ ಒಂದು 5 days ಏನೋ ನಾನು ಹೊರಗಡೆ ಒಳಗಡೆ ಎರಡೂ ಹಾಕ್ತೀನಿ. ಸಂಡೇಸ್ ಎಲ್ಲ ಒಳಗಡೆ ಹಾಕಲ್ಲ, ತುಂಬ ಸ್ಟ್ರೇನ್ ಮಾಡ್ಕೊಳ್ಳಲ್ಲ ನಾನು. ಏಕೆಂದರೆ ವಾರ ಪೂರ್ತಿ ಅಷ್ಟು ಕತ್ತೆ ಥರ ದುಡ್ದಿರ್ತೀನಿ ನಾನು. ಲಿಟ್ರಲಿ ಅಷ್ಟು ಕೆಲಸ ಮಾಡಿರ್ತೀನಿ ನಾನು ಶೂಟ್ ಮಾಡ್ಕೊಳ್ಳಲ್ಲ ಅಷ್ಟೇ. ಶೂಟ್ ಮಾಡ್ಕೊಳ್ತಾ ಹೋದರೆ ಟೈಮ್ ಸಿಗಲ್ಲ ಅಂತ. ಬಟ್ ಸಿಕ್ಕಾಬಟ್ಟೆ ಕೆಲಸ ಮಾಡಿರ್ತೀನಿ. ಬಟ್ ಸಂಡೇ ಮಾತ್ರ ನಾನು ತುಂಬ ರಿಲ್ಯಾಕ್ಸಿಂಗಾಗಿ ಕೆಲಸ ಮಾಡ್ಕೋತೀನಿ. ಅವತ್ತು ಏನು ರೆಸ್ಟ್ ತೊಗೊಳ್ಳಲ್ಲ. ಏನೇನು ಪೆಂಡಿಂಗ್ ಕೆಲಸಗಳಿರ್ತವೆ ಅದೆಲ್ಲ ಮಾಡ್ಕೋತಾ ಇರ್ತೀನಿ. ಬಟ್ ಆದಷ್ಟು ಎಷ್ಟು ಕೆಲಸ ಅವಾಯ್ಡ್ ಮಾಡ್ಕೋಬೇಕೋ ಮಾಡಿಬಿಡ್ತೀನಿ. ನನಗೆ ಕೆಲವು ಸತಿ ಹಾಗೆ ಅನಿಸುತ್ತೆ, ಹೌಸ್ ವೈಫ್ಗೆ ಎಷ್ಟು ಪೇಷನ್ಸ್ ಇದ್ದರೂ ಸಾಲದಲ್ವಾ ಅಂತ ಅನಿಸ್ತಾ ಇರುತ್ತೆ.
ಹೀಗೆ ತುಂಬ ಒಂಥರ ಅನ್ಈಸಿ ಆದಾಗ ಕೋಪ ಬರ್ತಾ ಇರುತ್ತೆ. ಒಂಥರ ತುಂಬ ಸುಸ್ತಾದಾಗ, ಅಲ್ಲಿ ಕಾಲೇಜಲ್ಲೂ ಏನಾದ್ರು ಜಾಸ್ತಿ ಪೀರಿಯಡ್ಸ್ ಇತ್ತು, ಮನೆಗೆ ಬಂದಿದ ತಕ್ಷಣ ಸ್ವಲ್ಪ ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಿಲ್ಲ, ಮೆಸ್ಸಿಯಾಗಿ ಕಿಚನ್ ಹೋಯ್ತು ಅಂದರೆ ನಿಜವಾಗ್ಲೂ ಕೋಪ ಬಂದ್ಬಿಡುತ್ತೆ. ಸಿಕ್ಕಾಪಟ್ಟೆ ಕೋಪ ಅನ್ನೋದಕ್ಕಿಂತ ಅಪ್ಪ ಎಷ್ಟು ಮಾಡಲಿ ನಾನು ಅನ್ನೋ ಲೆವೆಲ್ಗೆ ಆಗಿಬಿಡುತ್ತೆ. ಆಗ ಸುಮ್ಮನೆ ಕೂತ್ಕೋತೀನಿ. ನಾನು ಪೇಷನ್ಸ್ ತಂದ್ಕೊಳ್ಳೋದು ಈ ಥರನೇ, ಸುಮ್ಮನೆ ಕೂತ್ಕೊಂಡು ನೀರು ಕುಡಿತಾ ಇರ್ತೀನಿ, ಯಾರ ಹತ್ರ ಏನೂ ಮಾತಾಡೋಲ್ಲ. ಅದು ಯೂಶಲಿ ನಾವು ಮಾಡೋದು ತಪ್ಪು ಅದೇನೇ, ಯಾರ ಹತ್ರ ಆದರೂ ಮಾತಾಡ್ಬಿಟ್ರೆ ಕಿರ್ಚಾಡ್ಬಿಡ್ಬೇಕು ಅಂತ ಅನಿಸ್ತಾ ಇರುತ್ತೆ. ನನಗೆ ಅಂತಲ್ಲ ಫ್ರೆಂಡ್ಸ್, ನಾನೇನೋ ದೊಡ್ಡದಾಗಿ ಮಾಡ್ತಾಯಿದ್ದೀನಿ ಅಂತಲ್ಲ, ಬಟ್ ವರ್ಕಿಂಗ್ ವಿಮೆನ್ ಇರ್ಬೋದು, ಹೌಸ್ ವೈಫ್ ಇರ್ಬೋದು, ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋಷ್ಟರಲ್ಲಿ ಸಿಕ್ಕಾಪಟ್ಟೆ ಸುಸ್ತಾಗಿರುತ್ತೆ. ಹಾಗಂತ ಜೆಂಟ್ಸ್ಗೆ ಟೆನ್ಷನ್ ಇರಲ್ಲ ಅಂತಲ್ಲ, ಬಟ್ ಕಂಪ್ಯಾರಿಟಿವ್ಲಿ ನೀವು ಒಪ್ಪಿದ್ರು ಒಪ್ಪದೇ ಇದ್ರು ಲೇಡೀಸಿಗೆ ತುಂಬಾ ಟೆನ್ಷನ್ಸ್ ಇರುತ್ತೆ. ತುಂಬಾ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು. ಹೊರಗಡೆ ನಾನು ಸುಮ್ಮನೆ ನನಗೆ ನಾನೇ ಕೇಳ್ಕೊಳ್ತಾ ಇರ್ತೀನಿ, ಎಷ್ಟು ಸ್ಟ್ರೇನ್ ಆಗ್ತಿದೆಯಲ್ವ ಅಂತ. ಆಮೇಲೆ ಇಲ್ಲ, ನಾನು ಮಾಡಬೇಕು, ಎಷ್ಟರವರೆಗೂ ನನಗೆ ಶಕ್ತಿ ಇದೆಯೋ ಅಲ್ಲಿವರೆಗೂ ಮಾಡ್ತಾ ಇರಬೇಕು. ನಾನು ಯಾವಾಗ್ಲೂ ಅಷ್ಟೇ, ಕೊನೆಯವರೆಗೂ ಒಬ್ಬರ ಮೇಲೆ ಡಿಪೆಂಡ್ ಆಗದೆ ಫುಲ್ ಬ್ಯುಸಿಯಾಗೇ ಇರಬೇಕು ಅಂತ ಅಂದ್ಕೊಳ್ತಾ ಇರ್ತೀನಿ, ಆ ಥರ. ಬಟ್ ಈಗಿನ ಜನ್ರೇಷನ್ ಅಂತೂ, ಈಗಿನ ಯುಗದಲ್ಲಂತೂ ನಾವು ಎಷ್ಟು ಬ್ಯುಸಿಯಾಗಿದ್ದರೆ ಅಷ್ಟು ಚೆನ್ನಾಗಿರ್ತೀವಿ ಫ್ರೆಂಡ್ಸ್. ತುಂಬ ಏನು ಲೈಟಾಗಿ ಯೂಟ್ಯೂಬ್ ನೋಡ್ತಾ ಇದ್ದೀವಿ, ಟೈಮ್ ವೇಸ್ಟ್ ಮಾಡ್ತಾಯಿದ್ದೀವಿ, ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಕೊಂಡು ಆರಾಮಾಗಿದ್ದೀವಿ ಅಂದರೆ ಅದೊಂಥರ ಏನೇನೋ ಯೋಚನೆಗಳು ಬರುತ್ತೆ, ಒಂಥರ ಲೇಝಿ ಬಾಡಿ ಆಗಿಬಿಡುತ್ತೆ. ಸೊ ಆದಷ್ಟು ನಿಮ್ಮನ್ನು ನೀವು ಪುಷ್ ಮಾಡ್ಕೊಳ್ಳಿ. ಅಂದರೆ ಫುಲ್ಲು ಹೆಲ್ತ್ನ ಅಪ್ಸೆಟ್ ಮಾಡ್ಕೊಂಡೆಲ್ಲ ಮಾಡೋದು ಬೇಡ, ಬಟ್ ನಾವು ಸ್ವಲ್ಪ ಪುಷ್ ಮಾಡಿಕೊಂಡ್ರೆ ನಾವು ತುಂಬ ಆ್ಯಕ್ಟಿವ್ ಆಗಿ ಡಿಸಿಪ್ಲಿನ್ಡಾಗಿ ಆಗ್ತೀವಿ. ಕೆಲವು ಸತಿ ನೀವು ನಂಬಲ್ಲ ಆಯಿತಾ, ಕೂತ್ಕೊಂಡು ಒಂದು 50ವರೆಗೂ ಕೌಂಟ್ ಮಾಡ್ತಾ ಇರ್ತೀನಿ ನಿಧಾನಕ್ಕೆ, ನಂಬರ್ಸ್ ಏನಾದರೂ, ಅಥವಾ ಸಾಯಿಬಾಬಾದು ಹೇಳ್ಕೊತಾ ಇರ್ತೀನಿ. ಈ ಥರ ಒಂಥರ ರಿಲ್ಯಾಕ್ಸ್ ಆಗ್ತಾ ಇರುತ್ತೆ. ನಿಮ್ಗೆ ಯಾವುದ್ರ ಮೇಲೆ ಟ್ರಸ್ಟ್ ಇದೆಯೋ ಅದನ್ನು ಮಾಡಿ. ನಾನು ಮಾಡಿದ್ದೆ ಮಾಡಬೇಕು ಅಂತನಲ್ಲ, ಎಷ್ಟೋ ಜನಕ್ಕೆ ಏನೇನೋ ಮಂತ್ರಗಳು ಹೇಳ್ಕೊಳ್ಳೋದ್ರಿಂದ ರಿಲ್ಯಾಕ್ಸ್ ಅಂತ ಆಗ್ತಾ ಇರುತ್ತೆ. ಆಮೇಲೆ ಡೀಪ್ ಬ್ರೀತ್, ನಾನು ಅಷ್ಟೇ ನೀರು ಕುಡಿತಾ ಸ್ವಲ್ಪ ರೂಮಲ್ಲಿ ಕೂತ್ಕೊಂಡು ನನ್ನ ಬ್ರೀತಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀನಿ. ಒಂದು 2 ಮಿನಿಟ್ಸ್ ಸ್ವಲ್ಪ ರಿಲ್ಯಾಕ್ಸ್ ಆದಂಗೆ ಆಗುತ್ತೆ. ಆಮೇಲೆ ಅಂದ್ಕೊಳ್ಳೋದು, ಇದು ಯಾವುದು ಏನು ಮಾಡದೇ ಇದ್ದರೆ ಚಾಯ್ಸೇ ಇಲ್ಲ, ಬೇರೆ ಚಾಯ್ಸ್ ಇದ್ದರೆ ಏನೋ ಆಪ್ಷನ್ ಇದ್ದರೆ ಏನೋ ಒಂದು ಬಿಡ್ಬೋದು, ಬಟ್ ಬೇರೆ ಆಪ್ಷನ್ನೇ ಇಲ್ಲ ಅಲ್ವಾ. ನಾವೇ ತೊಳಿಬೇಕು, ನಾವೇ ಮೇಂಟೈನ್ ಮಾಡಬೇಕು. ಒಬ್ಬರ ಮೇಲೆ ಡಿಪೆಂಡ್ ಆಗೋಕ್ಕೂ ಇಷ್ಟ ಆಗೋಲ್ಲ. ಈಗ ಹಸ್ಬೆಂಡ್ ಆಗಲಿ, ಅವರಾದರೂ ಬ್ಯುಸಿ ಇರ್ತಾರೆ, ಮಕ್ಕಳು ಓದ್ಕೋಬೇಕಾಗುತ್ತೆ, ಅತ್ತೆ ಕೈಯಲ್ಲೂ ಕಷ್ಟ ಆಗುತ್ತೆ, ಅವ್ರ ಕೈಯಲ್ಲಿ ನಾನು ಈ ವಯಸ್ಸಲ್ಲಿ ಮಾಡ್ಸೋಕ್ಕೆ ಇಷ್ಟ ಆಗೋಲ್ಲ. ಸೊ ಆ ಥರ ಎಲ್ಲ ಇರ್ಬೇಕಾದ್ರೆ ಆಪ್ಷನ್ನೇ ಇಲ್ಲ ಅಲ್ವಾ, ನಾನು ಮಾಡ್ಕೊಳ್ಳೇಬೇಕಾಗುತ್ತೆ. ಸುಮಾರು ಜನ ಕೆಲಸದವ್ರನ್ನ ಇಟ್ಕೊಳ್ಳಿ ಅಂತ ಹೇಳ್ತೀರಾ, ಬಟ್ ಇಲ್ಲಿ ನಮ್ಮ ಏರಿಯಾದಲ್ಲಿ ಒಂದು ಕೆಲಸದವ್ರು ಸಿಕ್ಕಾಪಟ್ಟೆ ಕಷ್ಟ ಆಯಿತಾ. ಇನ್ನೊಂದು, ದೇವ್ರು ಇನ್ನೂ ಬಾಡಿಯಲ್ಲಿ ಶಕ್ತಿ ಕೊಟ್ಟಿದ್ದಾರೆ, ಮಾಡ್ಕೊಳ್ಳೋಣ ಅಂತ ಅನಿಸ್ತಿರುತ್ತೆ. ಅಷ್ಟೊಂದೇನು ಮನೇಲಿ ಯಾರೂ ಹೆಲ್ಪ್ ಮಾಡಲ್ಲ, ಆ ಥರ ಎಲ್ಲ ಏನೂ ಇಲ್ಲ. ಬಟ್ ಕನ್ಸಿಸ್ಟೆನ್ಸಿ ಇರಲ್ಲ, ಒಂದಿನ ಮಾಡ್ತಾರೆ ಒಂದಿನ ಮಾಡಲ್ಲ ಆ ಥರ. ಬಟ್ ನನಗೇನು ಅಂದರೆ, ನಾನು ಒಂದಿನ ಮಾಡಿಬಿಟ್ರೆ ಒಬ್ಬರ ಮೇಲೆ ಡಿಪೆಂಡ್ ಆಗಿಬಿಡ್ತೀರೇನೋ ಅಂತ ಅವ್ರದ್ದು ಹೆಲ್ಪು ಕೇಳೋದು ತುಂಬಾ ಕಡಿಮೆ. ಇನ್ಫ್ಯಾಕ್ಟ್ ಹಸ್ಬೆಂಡ್ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ನಾನೇ ಹಂಗೆ ಮಾಡ್ಕೊಡ್ತಾಳೆ ಇಲ್ಲ ಅಂತ, ಬಟ್ ಕನ್ಸಿಸ್ಟೆನ್ಸಿಗೆ ಯಾರ್ದು ಹೆಲ್ಪ್ ಇರಲ್ಲ. ಆದಷ್ಟು ನಾನು ಇಂಡಿಪೆಂಡೆಂಟಾಗೇ ಮಾಡ್ಕೊಳ್ಳೋಕ್ಕೆ ಇಷ್ಟ ಆಗುತ್ತೆ. ಅಂದರೆ ನಮ್ಮ ಕಂಟ್ರೋಲಲ್ಲಿರುತ್ತೆ. ಅವ್ರು ಬಂದು ಮಾಡಲಿ ಅನ್ನೋವಾಗ ವೇಟ್ ಮಾಡ್ಬೇಕಾದ್ರೆ ಆ ಕೆಲಸ ಮತ್ತೆ ಪೆಂಡಿಂಗಲ್ಲಿರುತ್ತೆ, ಮತ್ತೆ ಏನೋ ನಾನೇ ಸುಸ್ತು ಮಾಡ್ಕೊಂಡು ಮಾಡಬೇಕು. ಅದಕ್ಕೆ ಏನು ಅಂದರೆ, ಎಷ್ಟಾಗುತ್ತೋ ಅಷ್ಟು, ನಾನೇನೋ ಫುಲ್ ಸ್ಟ್ರೈನ್ ಮಾಡ್ಕೊಂಡಂತೂ ಮಾಡೋಕ್ಕಾಗಲ್ಲ, ಯಾಕೆಂದರೆ ನೆಕ್ಸ್ಟ್ ಡೇ ಎದ್ದು ನಾವೇ ಎಲ್ಲ ಮಾಡಬೇಕಾಗುತ್ತೆ. ಎಷ್ಟಾಗುತ್ತೋ ಅಷ್ಟು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಬಟ್ ಡೆಫಿನೆಟ್ಲಿ ಆಯಿತಾ, ತುಂಬಾ ಕೆಲಸ ಮಾಡ್ತೀನಿ ನಾನು. ಯಾರು ಒಪ್ಪದೇ ಇರಲಿ, ನನಗೆ ಗೊತ್ತು, ನನ್ನ ಆತ್ಮಸಾಕ್ಷಿ ಗೊತ್ತು ಎಷ್ಟು ನಾನು ಕೆಲಸ ಮಾಡ್ತಾ ಇರ್ತೀನಿ ಅಂದರೆ, ಒಂದಾದಮೇಲೆ 7ರಿಂದ 7:30ವರೆಗೂ ಈ ಕೆಲಸ, 7:30ಯಿಂದ 7:45 ಈ ಕೆಲಸ. ನಿಜವಾಗ್ಲೂ ಆಯಿತಾ, ಆ ಥರ ಪ್ಲ್ಯಾನ್ ಮಾಡ್ಕೊಂಡೇ ನಾನೊಂದು 100-150 ಸತಿ ಕ್ಲಾಕ್ನ ನೋಡಿರ್ತೀನಿ. ನನ್ನ ಬೆಸ್ಟ್ ಫ್ರೆಂಡ್ಲು ಕ್ಲಾಕ್ ಆಯಿತಾ, ಅದನ್ನು ನೋಡ್ಕೋತಾ ಇದ್ದರೆ ಸರಿ, ಅದು ದೊಡ್ಡ ಕೆಲಸನ ಚಿಕ್ಕದಾಗಿ ಮಾಡ್ಕೋತೀನಿ. ನನ್ನ ಕೈಯಲ್ಲಿ ಆಗಲಿಲ್ಲ ಅಂದರೆ ಸರಿ, ನಾಳೆ ಸಂಜೆ ಈ ಟೈಮಿಂದ ಈ ಟೈಮ್ಗೆ ಮಾಡಿಬಿಡ್ಬೇಕು ಅಂತ ಟೈಮ್ ಇಟ್ಕೊಂಡಿರ್ತೀನಿ. ಆ ಥರ ಇಟ್ಕೊಂಡಾಗ ಕರೆಕ್ಟಾಗಿ ಎಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ನೆಕ್ಸ್ಟ್ ನಾನೇ ಹೇಳ್ಕೊಳ್ಳೋದು, ಯಾವುದ್ರ ಮೇಲೆ ನಮಗೆ ಕಂಟ್ರೋಲ್ ಇರುತ್ತೋ ಅದ್ರ ಬಗ್ಗೆ ಫೋಕಸ್ ಮಾಡ್ಕೊಂಡು ಹೋದರೆ ಎಷ್ಟೊಂದು ಪೇಷನ್ಸ್ ಆಗಿ ಇರ್ಬೋದು. ಆಮೇಲೆ ಅಕ್ಸೆಪ್ಟ್ ಮಾಡ್ಕೋಬೇಕು ರಿಯಾಲಿಟಿ, ನನ್ನ ಲೈಫ್ ಹೀಗೇನೆ, ನಾನು ಈ ಥರ ಮಾಡಲೇಬೇಕು ಅಂತ ಎಷ್ಟು ಬೇಗ ಅಕ್ಸೆಪ್ಟ್ ಮಾಡ್ಕೋತೀರೋ ಅಷ್ಟು ಬೇಗ ಲೈಫ್ನ ಪೇಷನ್ಸಿಂದ ನಡೆಸ್ಕೊಂಡು ಹೋಗ್ತೀವಿ. ಅಯ್ಯೋ ನನಗೆ ಯಾಕೆ ನನ್ನ ಲೈಫು, ನಾನೇ ಏನಕ್ಕೆ ಮಾಡಬೇಕು ಅನಿಸುತ್ತೆ. ಇಲ್ಲ ಅಂತಲ್ಲ, ನಾನು ಆ ಥರ ಥಿಂಕ್ ಮಾಡೋದೇ ಇಲ್ಲ ಅಂತ ಹೇಳಿದ್ರೆ ಸುಳ್ಳಾಗುತ್ತೆ. ನನಗೆ ಕ್ವಶನ್ ಮಾರ್ಕ್, ನಾನು ಯಾಕೆ ಈ ಥರ ಕಷ್ಟಪಡಬೇಕು ಅಂತ ಅನಿಸ್ತಾ ಇರುತ್ತೆ.
ಬಟ್ ತುಂಬ ರೇರ್ ಆ ಥರ ನಾನು ಥಿಂಕ್ ಮಾಡೋದು. ಬಟ್ ಅಕ್ಸೆಪ್ಟೆನ್ಸೇ ಜಾಸ್ತಿ ಬಂದುಬಿಟ್ಟಿದೆ. ಇಲ್ಲ ನಾನು ಮಾಡಲೇಬೇಕು, ನಾನು ಈ ಥರನೇ ಇರಬೇಕು ಅಂತ ಅಕ್ಸೆಪ್ಟೆನ್ಸ್ ಜಾಸ್ತಿ ಬಂದಾಗಿಂದ ತುಂಬ ಖುಷಿಯಾಗೇ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ನೀವು ಸುಮಾರು ಸತಿ ಹೇಳ್ತಾ ಇರ್ತೀರ ನೀವು ಮಾಡೋ ಕೆಲಸನ ತುಂಬ ಎಂಜಾಯ್ ಮಾಡ್ತೀರಾ ಅಂತ. ಡೆಫಿನೆಟ್ಲಿ ಹೌದು, ಅದೊಂದು ಟ್ರಿಕ್ ಅಂತಲೇ ಹೇಳ್ಬೋದು. ನೀವು ಪೇಷನ್ಸಿಂದ ಇದ್ದಾಗ ನೀವು ಏನು ಮಾಡ್ತಾ ಇರ್ತೀರಾ, ಆಮೇಲೆ ಯಾರೋ ನೋಡಲಿ, ಯಾರ್ದೋ ತೋರಿಕೆಗೋಸ್ಕರ ಕೆಲಸ ಮಾಡಲೇಬೇಡಿ. ಅದು ತುಂಬ ದಿನ ಮಾಡೋಕ್ಕೆ ಆಗಲ್ಲ. ಯಾರು ಏನಾನ ಅಂದ್ಕೊಳ್ಳಿ ಆಯಿತಾ. ಯಾವ ಟೈಮಲ್ಲಿ ನಿಮ್ಗೆ ಕೆಲಸ ಮಾಡೋಕ್ಕಾಗುತ್ತೋ ನಿಮ್ಮ ಆತ್ಮಸಾಕ್ಷಿ ಗೊತ್ತು. ನೀವು ಲೇಸಿ ಇಲ್ಲ, ಕಾಮಚೋರ್ ಇಲ್ಲ ಅಂದರೆ ಕೆಲ್ಸದ ಕಳ್ಳರು ಅಂತಾರಲ್ಲ, ಆ ಥರ ಎಲ್ಲ ಇರೋಕ್ಕೆ ಹೋಗಬೇಡಿ ಆಯಿತಾ. ನಮಗೆ ಗೊತ್ತು ನಾವು ಏನು ಜೆನ್ಯೂನಾಗಿ ಮಾಡ್ತಾಯಿದ್ದೀವಿ ಅಂತ. ಒಬ್ರಿಗೆ ತೋರ್ಸೋಕ್ಕೆ ಮಾತ್ರ ಯಾವತ್ತೂ ಏನೂ ಮಾಡೋಕ್ಕೆ ಹೋಗಬೇಡಿ, ಅದು ತುಂಬ ದಿನ ನಡೆಯಲ್ಲ ಆಯಿತಾ. ನೆಕ್ಸ್ಟು ಬಂದು ಯಾವಾಗಲೂ ಪೇಷನ್ಸಿಂದ ಇದ್ದಾಗ ಪ್ರತಿಯೊಂದನ್ನು ಕೂಡ ಪಾಸಿಟಿವ್ ಆಗಿ ನೋಡ್ತೀವಿ. ನಾವು ಕಂಪ್ಲೇಂಟ್ ಮಾಡಲ್ಲ, ಅದು ಹೀಗೆ ಇದು ಹಿಂಗೆ ಅಂತ. ಆಮೇಲೆ ತುಂಬ ಏನಾದರೂ ಕಷ್ಟ ಬಂದಾಗ ನಾನು ಅಂದ್ಕೊಳ್ಳೋದು, ಇದು ಎಷ್ಟು ದಿನ ಅಂತ ಕಷ್ಟ ಇರುತ್ತೆ, ಟಫ್ ಟೈಮ್ಸ್ ಅಂತ ಇರುತ್ತಲ್ಲ, ತುಂಬ ಕಷ್ಟ, ತುಂಬ ಬ್ಯಾಕ್ ಟು ಬ್ಯಾಕ್ ಕೆಲಸ ಇರುತ್ತೆ, ನನಗೆ ಆಗ್ತಾನೆ ಇಲ್ಲ ಅಂದಾಗ ಅಂದ್ಕೊಳ್ಳೋದು ಎಷ್ಟು ದಿನ ಅಂತ ಇರುತ್ತೆ, ಒಂದು 2-3 ದಿನ. ನನಗೆ ಆ ಥರ ಯಾವಾಗಲೂ ಅನ್ಸೋದು ಮಕ್ಕಳು ಎಕ್ಸಾಮ್ ಟೈಮಲ್ಲಂತೂ, ಅಪ್ಪ ನನಗೆ ಯಾವಾಗ ಎಕ್ಸಾಮ್ ಆಗೋಗುತ್ತೋ ಅನಿಸುತ್ತೆ. ಒಂದು 4-5 ಅವರ್ಸ್ ನನ್ನ ಮಕ್ಕಳ ಜೊತೆ ಕೂತ್ಕೋಬೇಕು ಸಂಜೆ ಹೊತ್ತು ಅಂದರೆ ನನಗೆ ಟೈಮೇ ಸಾಲಲ್ಲ. ಯೂಶ್ವಲಿ ನಾನು ಆ ಟೈಮಲ್ಲೆಲ್ಲ ವ್ಲಾಗ್ಸ್ ಅಪ್ಲೋಡ್ ಮಾಡಲ್ಲ, ನೀವು ನೋಡಿರ್ಬೋದು. ಟೈಮೇ ಸಾಲಲ್ಲ ನನಗೆ. ಇವನ್ ಅಡುಗೆ ಮಾಡೋಕ್ಕೂ ಟೈಮ್ ಸಾಲಲ್ಲ. ಚಿನ್ನಿಗಂತೂ ನಾನು ಅಲ್ಲಿಂದ ಎದ್ದು ಬಂದಿದ್ದೀನಿ ಅಂದರೆ ಅವಳು ಓದೋದೇ ಇಲ್ಲ. ಅಲ್ಲೇ ಕೂತ್ಕೊಂಡು ನಾನು ಅಲ್ಲೇ ಅಡುಗೆ ಮಾಡಿಕೊಂಡು, ಆಮೇಲೆ ಅಡುಗೆ ಮಾಡ್ಕೊತ ಹೇಳ್ಕೊಂಡ್ರು ಎಷ್ಟೇ ಏನೇ ಹೇಳಿದ್ರು ಕೂಡ ಅಷ್ಟು ಫೋಕಸ್ ಬರಲ್ಲ. ನಾನು ಆಸ್ ಎ ಟೀಚರೂ ನನಗೂ ಅನುಭವ ಆಗಿದೆ. 1 ಅವರ್ 1.5 ಅವರ್ ಚೆನ್ನಾಗಿ ಹೇಳಿಕೊಟ್ಟು ಆಮೇಲೆ ಅಲ್ಲಿಂದ ಎದ್ದು ಒಂದು ಸ್ವಲ್ಪ ಪಕ್ಕದಲ್ಲಿ ಕೂರಿಸ್ಕೊಂಡು ಗೈಡ್ ಮಾಡ್ತಾಯಿದ್ರೆ ಓಕೆ. ಸ್ಟಾರ್ಟಿಂಗಿಂದನೇ ಅಡುಗೆ ಮನೆಯಲ್ಲೇ ಕೂರಿಸ್ಕೊಂಡು ಅಲ್ಲಿ ಅಡುಗೆ ಮಾಡ್ಕೊತಾ ಹೇಳ್ಕೊಡ್ತೀನಿ ಅಂದರೆ ಅದು ಅಸಾಧ್ಯ. ಅಂದರೆ ಅದು ಎಫೆಕ್ಟಿವ್ ಆಗಿ ಅಷ್ಟು ಇರಲ್ಲ. ಸೊ ಆ ಟೈಮಲ್ಲೆಲ್ಲ, ಟೆಸ್ಟ್ ಟೈಮಲ್ಲೆಲ್ಲ ಅಪ್ಪ ಹಿಂಗೆ ಯಾವಾಗ ಮುಗಿಯುತ್ತೋ ಆಗ ಅಂದ್ಕೊಳ್ಳೋದು. ಏನೇ ಕಷ್ಟ ಬಂದರೂ ನೀವು ಅಂದ್ಕೊಳ್ಳಿ ಆಯಿತಾ, ಈ ಟೈಮ್ ಹೊರಟೋಗುತ್ತೆ, ದಿಸ್ ಟೈಮ್ ಶಲ್ ಪಾಸ್ ಅಂತ. ಆ ಥರ ಅಂದ್ಕೊಂಡಾಗ ತುಂಬ ಏನೋ ರಿಲ್ಯಾಕ್ಸ್ ಅಂತ ಅನಿಸ್ತಾ ಇರುತ್ತೆ. ತುಂಬ ಟೆನ್ಷನ್ ಥರ ಆಗಲ್ಲ. ಆಮೇಲೆ ಏನೇ ಆದರೂ ಕೂಡ ಗಾಬರಿಯಿಂದ ಬೇಗ ಕೆಲಸ ಮಾಡೋಕ್ಕೆ ಹೋಗಬೇಡಿ. ನೀವೆಷ್ಟು ಕಾಮಾಗಿ ಕಂಪೋಸ್ಡಾಗಿ ಕೆಲಸ ಮಾಡ್ಕೋತೀರೋ ಅಷ್ಟು ಪೇಷನ್ಸು ಜಾಸ್ತಿ ಆಗುತ್ತೆ. ನೆಕ್ಸ್ಟ್, ದೊಡ್ಡ ಕೆಲಸಗಳಿದ್ದರೆ ಚಿಕ್ಕದಾಗಿ ಡಿವೈಡ್ ಮಾಡ್ಕೊಳ್ಳಿ. ಒಂದು 20 ಕೆಲಸ ಇದೆ ಅಂದರೆ ಯಾವ್ಯಾವ ಟೈಮಲ್ಲಿ ಏನೇನು ಮಾಡೋದು, 10 ಕೆಲಸನ 20 ಕೆಲಸ ಆಗಿ ಡಿವೈಡ್ ಮಾಡ್ಕೊಳ್ಳಿ. ನಾನು ಪಾತ್ರೆ ತೊಳೆದಾದ್ಮೇಲೆ ಜೋಡ್ಸೋಕ್ಕೆ ನನ್ನ ಕೆಲವು ಸತಿ ಆಗೋಲ್ಲ. ಸಂಜೆ ಹೊತ್ತಂದ್ರೂ ದೇವ್ರಾಣೆ ಆಗೋಲ್ಲ. ಈಗ ಬಂದಿದ್ದ ತಕ್ಷಣ ಏನು ಮಾಡಿದೆ, ಒಂದು ಬೆಳಗ್ಗೆ ಆಗಲಿಲ್ಲ ಆಯಿತಾ, ತುಂಬ ಕೆಲಸ ಇತ್ತು. ದೋಸೆ, ಆಲೂಗಡ್ಡೆ ಪಲ್ಯ ಈಗ ಮುಂದೆ ತೋರಿಸ್ತೀನಿ, ಮತ್ತು ತರಕಾರಿ ಪಲ್ಯ ಎಲ್ಲನೂ ಎಷ್ಟೊಂದು ಮಾಡಿದ್ದಾಯಿತು. ತುಂಬ ಟೈಮ್ ಹಿಡೀತು. ಕಿಚನ್ ಕ್ಲೀನೇ ಮಾಡಲಿಲ್ಲ ನಾನು. ಸಂಜೆ ಬಂದಿದ್ದ ತಕ್ಷಣ ಏನು ಮಾಡಿದೆ ಅಂದರೆ ಫಸ್ಟ್ ಕಿಚನ್ ಕ್ಲೀನ್ ಮಾಡಿಬಿಟ್ಟೆ. ಜೋಡ್ಸೋಕ್ಕಂತೂ ನಿಜ ಬೆನ್ನೋವು ಬಂದುಬಿಡ್ತು, ನನಗೆ ಆಗಲಿಲ್ಲ ಆಯಿತಾ. ಆಮೇಲೆ ಇನ್ನೊಂದು ಕೆಲಸ ಏನು ಮಾಡ್ಬೋದು, ಕುತ್ಕೊಂಡು ವಾಯ್ಸ್ ಓವರ್ ಕೊಡ್ಬೋದು ಅಂತ ಇಲ್ಲಿಗೆ ಬಂದಿದ್ದೀನಿ. ಆ ಥರ ಒಂದು ಕೆಲಸನ ಡಿವೈಡ್ ಮಾಡ್ಕೊಂಬಿಡ್ತೀನಿ ನಾನು. ಕರೆಕ್ಟ್ ಡಿಸಿಪ್ಲೀನ್ಡಾಗಿ ಇರಬೇಕು ಅಂದರೆ ಹೆಂಗೆ ಗೊತ್ತಾ, ಪಾತ್ರೆ ತೊಳೆದು ಕಿಚನೆಲ್ಲ ಕ್ಲೀನ್ ಮಾಡಿ ಆಮೇಲೆ ಪಾತ್ರೆ ಎಲ್ಲ ಜೋಡಿಸಿ ಬರ್ತಾರೆ. ಬಟ್ ನಮ್ಮ ಬಾಡಿನೂ ಸಪೋರ್ಟ್ ಮಾಡಬೇಕಲ್ವ. ನಮ್ಗೆ ಹೆಂಗಾಗುತ್ತೋ ಆ ಥರ ಮಾಡಿಕೊಂಡ್ರೆ ಪೇಷನ್ಸಿಂದ ನಡ್ಕೋತೀವಿ. ಈಗ ಯಾರೋ ಏನೋ ಮಾಡ್ತಾರೆ ಅಂತ ಕಂಪೇರ್ ಮಾಡಿಕೊಂಡು ಅವ್ರ ಜೊತೆ ಅವ್ರು ಮಾಡಿರ್ತಾರೆ ನಾನು ಮಾಡಬೇಕು ಅಂತ ಮಾಡ್ಕೊಂಡು ಹೋದರೆ ನನ್ನ ಬಾಡಿನೂ ಸಪೋರ್ಟ್ ಮಾಡಬೇಕಲ್ಲ, ಆ ಥರ ಎಲ್ಲ ಆಗೋಲ್ಲ. ಸೊ ನಿಮ್ಮ ಲೈಫಿಗೆ ನೀವು ಹೆಂಗೆ ಖುಷಿಯಾಗಿರಬೇಕು, ಹೆಂಗೆ ಪೇಷನ್ಸಿಂದ ನಡ್ಕೋಬೇಕು ಆ ಥರನೇ ಪ್ಲ್ಯಾನ್ ಮಾಡ್ಕೊಳ್ಳಿ. ಆಮೇಲೆ ಯಾವಾಗಲೂ ಕಂಪ್ಲೇಂಟ್ ಮಾಡೋಕ್ಕೆ ಹೋಗಬೇಡಿ. ಗ್ರ್ಯಾಟಿಟ್ಯೂಡ್ ಇರಲಿ. ನಮ್ಮ ಲೈಫ್ ಇಷ್ಟನ ಚೆನ್ನಾಗಿದೆ. ಎಷ್ಟೋ ಜನಕ್ಕೆ ಈ ಲೈಫ್ ಇಲ್ಲ. ಎಷ್ಟೋ ಜನಕ್ಕೆ ನಮ್ಮ ಲೈಫು ಒಂದು ಡ್ರೀಮ್ ಲೈಫ್ ಆಗಿರುತ್ತೆ. ಸೊ ಅದಕ್ಕೆ ನಾವು ಗ್ರ್ಯಾಟಿಟ್ಯೂಡಾಗಿ ಖುಷಿಯಾಗಿದ್ದರೆ ಮಾತ್ರ ಪೇಷನ್ಸ್ ಆಟೋಮ್ಯಾಟಿಕ್ಕಾಗಿ ಬರುತ್ತೆ. ಕೋಪ ಬರಲ್ಲ. ಕೋಪ ಬಂದಾಗ ಇದೆಲ್ಲ ಟ್ರಿಕ್ಸ್ನ ಫಾಲೋ ಮಾಡಿ ಆದಷ್ಟು ನನಗೆ ಇಷ್ಟನ ಇದೆಯಲ್ಲ ಲೈಫು, ಅದಕ್ಕೆ ಖುಷಿ ಪಡೋಣ ಅಂತ. ನೆಕ್ಸ್ಟ್, ಈಗ ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ. ತರಕಾರಿಗೆ ಹೆಸರು ಕಾಳು, ಕ್ಯಾರೆಟು, ಬೀನ್ಸು ಎಲ್ಲ ಯೂಸ್ ಮಾಡಿಕೊಂಡು ಒಂದು ಪಲ್ಯ ಮಾಡ್ಕೊಂಡಿದ್ದೆ. ಜಾಸ್ತಿ ತರಕಾರಿ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀನಿ. ಈಗ ವೆಯ್ಟ್ ಲಾಸ್ ಅಂದರೆ ಹಶು ಆಗ್ತಿರುತ್ತೆ. ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಮಾಡಬೇಕು ಅಂದರೆ ಪ್ರೋಟೀನು ಫೈಬರ್ನ ಜಾಸ್ತಿ ತೊಗೋಬೇಕು. ಅದಕ್ಕೆ ಒಂದೊಂದು ಪಲ್ಯ ಡೆಫಿನೆಟ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಜೊತೆನೂ ಶೇರ್ ಮಾಡ್ಕೋತೀನಿ. ಸಿಂಪಲ್ಲೇ ಈಗ ಇದ್ದಕ್ಕಿದ್ದಂಗೆ ನಾನು ಡ್ರಾಸ್ಟಿಕ್ಕಾಗಿ ರೆಡ್ ರೈಸು, ಬ್ಲ್ಯಾಕ್ ರೈಸು ಆ ಥರ ಎಲ್ಲ ಶಿಫ್ಟ್ ಮಾಡಿದ್ರೆ ಮನೆಯವ್ರಿಗೆಲ್ಲನೂ ಕಷ್ಟ ಆಗುತ್ತೆ. ಸೊ ಏನಿದೆಯೋ ಅದನ್ನೇ ಸ್ವಲ್ಪ ಹೆಲ್ದಿ ವರ್ಷನಲ್ಲಿ ಮಾಡೋಣ ಅಂತ. ದೋಸೆಗೂ ಅಷ್ಟೇ ಸ್ವಲ್ಪ ಮಿಲ್ಲೆಟ್ಸ್ ಹಾಕಿದ್ದೆ, ಸ್ವಲ್ಪ ಜೋಳ ಹಾಕಿದ್ದೆ. ಜೋಳ ಅಂದರೆ ಇದು ಮುಸ್ಕಿನ ಜೋಳ ಅಂತಾರಲ್ಲ ಅದು. ಆಮೇಲೆ ಇದು ಏನದು ಉದ್ದಿನಬೇಳೆ, ಕಡಲೆಬೇಳೆ, ಅಕ್ಕಿ ಅದೆಲ್ಲ ಹಾಕಿದ್ದೆ. ರೇಷನ್ ಅಕ್ಕಿ ಎಲ್ಲ ಹಾಕಿದ್ದೆ. ಸ್ವಲ್ಪ ಹೆಲ್ದಿ ವರ್ಷನ್ಗೆ ಈ ಥರ ಎಲ್ಲ ಹಾಕಿದ್ದೆ.
ಏನು ಹೇಳಿ ಇದು ಮಿಲೆಟ್ಸ್ ಎಲ್ಲ ಹಾಕಿದ್ನಲ್ಲ, ಸ್ವಲ್ಪ ನಿಧಾನಕ್ಕೆ ಚೇಂಜಸ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ನಾವು ಲಾಂಗ್ ಟರ್ಮಲ್ಲಿ ಇದು ಮಾಡ್ಕೋಬೋದು. ನೆಕ್ಸ್ಟ್ ಬಂದು ಚೆನ್ನಾಗಿ ನಿದ್ದೆ ಮಾಡಿ. ಒಂದು 4-5 ಅವರ್ಸನ್ನು ಚೆನ್ನಾಗಿ ನಿದ್ದೆ ಮಾಡಿದ್ರೆ, ನಂದಂದು ಕರೆಕ್ಟಾಗಿ ಈಗ 5 ಅವರ್ಸ್ 5.5 ಅವರ್ಸ್. ನಿನ್ನೆನೂ ಅಷ್ಟೇ 11:30ಗೆ ಮಲಗಿ ನಾನು ಒಂದು 4:35ಗೆಲ್ಲ ಎದ್ದಿದ್ದೀನಿ. ಸ್ವಲ್ಪ ನಿದ್ದೆ ಬಂದಂಗೆ ಆಗ್ತಿತ್ತು. ಕಾಲೇಜಲ್ಲೂ ಅಷ್ಟೇ ಸ್ವಲ್ಪ ಗ್ರೀನ್ ಟೀ ಎಲ್ಲ ಕುಡಿದ್ಮೇಲೆ ಸಮಾಧಾನ ಆಯಿತು. ಸೊ 4.5 ಅವರ್ಸ್ 5 ಅವರ್ಸ್ ಅಂದರೆ ನಿದ್ದೆ ಬಂದುಬಿಡುತ್ತೆ ನನಗೂ. 6 ಅವರ್ಸ್ ಮಲ್ಕೊಂಡ್ರೆ ನನಗೆ ಕರೆಕ್ಟಾಗಿ ಆಗುತ್ತೆ. ಬಟ್ 5 ಅವರ್ಸ್ 5.5 ಅವರ್ಸ್ ಮಲಗಿದಾಗ ತುಂಬ ನಿದ್ದೆ ಬರ್ತಾ ಇರುತ್ತೆ, ಪೇಷನ್ಸ್ ಇರಲ್ಲ. ಮನೆಗೆ ಬಂದ ತಕ್ಷಣ ಮಲಗಬೇಕು ಅಂತ ಅನಿಸ್ತಾ ಇರುತ್ತೆ. ಬಟ್ ಸಿಚುವೇಶನ್ಸು ಹೆಂಗಿರುತ್ತೆ ಹೇಳಕ್ಕೆ ಬರಲ್ಲ, ಕೆಲಸ ಮಾಡಬೇಕಾಗುತ್ತೆ. ಮೆಜಾರಿಟಿ ಮಲಗಿಬಿಡ್ತೀನಿ. ಆ ಥರ ಏನಾದರೂ ಕಡಿಮೆ ನಿದ್ದೆ ಇದ್ದರೆ ಮಲ್ಕೊಂಡು ಒಂದು ಅರ್ಧ ಗಂಟೆ 3/4 ಗಂಟೆ ಮಲ್ಕೊಂಡಿದ್ದರೆ ಸೆಕೆಂಡ್ ಹಾಫ್ ನಮ್ಮದು ಅಲ್ಲಿ ಬೆಳಗ್ಗೆ ಹೊತ್ತು ಆ ಕೆಲಸ ಮಾಡಬೇಕು, ಸಂಜೆ ಹೊತ್ತು ಈ ಕೆಲಸ ಮಾಡಬೇಕಲ್ಲ, ಸೆಕೆಂಡ್ ಹಾಫಿಗೆ ಸ್ವಲ್ಪ ಪ್ರಿಪೇರ್ ಆಗ್ತೀವಿ. ನೆಕ್ಸ್ಟ್ ಬಂದು ಅನ್ನೆಸೆಸರಿ ಸ್ಟ್ರೆಸ್ನ ಮಾಡ್ಕೋಬೇಡಿ, ಜಾಸ್ತಿ ಕೆಲಸನೂ ಮಾಡೋಕ್ಕೆ ಹೋಗ್ಬೇಡಿ. ಇವೆರಡೂ ಪೇಷನ್ಸ್ನ ಹಾಳು ಮಾಡಿಬಿಡುತ್ತೆ. ಸ್ಟ್ರೆಸ್ ಅಂದರೆ ನೀವು ಏನು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗುತ್ತೋ ಅದನ್ನು ಮಾಡಿ. ಅನ್ನೆಸೆಸರಿ ಓವರ್ ಥಿಂಕ್ ಮಾಡೋದು, ನೆಗೆಟಿವ್ ಥಿಂಕ್ ಮಾಡೋದು, ಜಾಸ್ತಿ ಕೆಲಸ ಮಾಡೋದು, ಯಾರನ್ನೋ ಮೆಚ್ಚಿಸೋಕ್ಕೋಸ್ಕರ ಜಾಸ್ತಿ ಕೆಲಸ ಮಾಡೋದು, ನಿಮ್ಮ ಕೈಯಲ್ಲಿ ಏನಾಗುತ್ತೆ ಸ್ವಲ್ಪ ಪುಷ್ ಮಾಡಿಕೊಂಡು ಮಾಡಿ ಅಷ್ಟೇ. ಓವರಾಗಿ ಮಾಡೋಕ್ಕೆ ಹೋದರೆ ತುಂಬ ದಿನನ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಬಂದು ಚೆನ್ನಾಗಿ ನೀರು ಕುಡಿ. ಫಿಸಿಕಲಿ ಕಾಮ್ ಆಗಿರಿ. ಅಂದರೆ ಫಿಸಿಕಲಿ ಕಾಮ್ ಇರಬೇಕು ಅಂದರೆ ಏನೇ ಕೆಲಸ ಮಾಡಿದರೂ ಕೂಡ ಪೇಷನ್ಸಿಂದ ಮಾಡಬೇಕು. ಯಾರಾದರೂ ಏನಾದರೂ ಹೇಳಿದ್ರೂ ಕೂಡ ನಾನು ನಿಧಾನಕ್ಕೆ ಕೇಳ್ತೀನಿ. ಸಡನ್ನಾಗಿ ರಿಯಾಕ್ಟ್ ಮಾಡೋದು ಇದೆಲ್ಲ ನಿಮ್ಮ ಪೇಷನ್ಸ್ ಲೆವೆಲ್ ಎಷ್ಟೆಷ್ಟಿದೆ ಅಂತ ತೋರಿಸ್ಕೊಳುತ್ತೆ. ನೆಕ್ಸ್ಟು ಇಂಪೇಷನ್ಸ್ ಆದರೆ ಒಂದು ಸತಿ ಕಣ್ಮುಚ್ಕೊಂಡು ಯೋಚನೆ ಮಾಡಿ. ಅಂದರೆ ಏನಾಗ್ಬೋದು ಕಾನ್ಸಿಕ್ವೆನ್ಸಸ್, ಅದರದ್ದು ಪರಿಣಾಮಗಳು ಏನೇನು ಅಂತ. ಏನೋ ಕಿರ್ಚಾಡ್ಬಿಟ್ವಿ, ಏನೋ ಜಗಳ ಆಯಿತು, ಏನೋ ಮನಸ್ತಾಪ ಆಯಿತು, ಅಪ್ಪ ಸುಮ್ಮನೆ ಬಾಯಿ ಮುಚ್ಕೊಂಡಿದ್ದಿದ್ರೆ ಆಗ್ತಿತ್ತಲ್ವಾ ಅಂತ ಅನಿಸ್ತಾ ಇರುತ್ತೆ ಕೆಲವು ಸತಿ. ಅದಕ್ಕೇ ಇಂಪೇಷನ್ಸ್ ಆದಾಗ ದಯವಿಟ್ಟು ಯಾರ ಜೊತೆನೂ ಮಾತಾಡೋಕ್ಕೆ ಹೋಗ್ಬಿಡಿ. ನೆಕ್ಸ್ಟ್ ನಾನಿಲ್ಲಿ ಪಲ್ಯ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ತರಕಾರಿ ಕಟ್ ಮಾಡ್ಕೊಳ್ಳೋಕ್ಕಷ್ಟೇ ಟೈಮ್ ಹಿಡಿಸೋದು, ಅಷ್ಟು ಟೈಮ್ ಕೊಡಲೇಬೇಕು ಆಯಿತಾ. ನಾನಂತೂ ತಲೆಯಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಬೀನ್ಸು, ಕ್ಯಾರೆಟು ಜೊತೆಗೆ ಮೊಳಕೆ ಬರ್ಸಿರೋಂಥ ಹೆಸರು ಕಾಳನ್ನ ಯೂಸ್ ಮಾಡಿಕೊಂಡು ಸಿಂಪಲ್ ಒಗ್ಗರಣೆ ಕೊಟ್ಕೊಂಡಿದ್ದೀನಿ. ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆನ ಹಾಕಿ ಸ್ವಲ್ಪ ಅರಶಿನ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿನ ಹಾಕಿ ಏನು ತರಕಾರಿ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕಿದ್ದೀನಿ. ಇದು ಸ್ವಲ್ಪ ಒಂದು 75% ಅಷ್ಟೇ ಬೇಯಿಸ್ತಾ ಇರೋದು, ನಾನು ಜಾಸ್ತಿ ಬೇಯಿಸೋಕ್ಕೆ ಹೋಗ್ತಿಲ್ಲ. ಅದಕ್ಕೇ ಬೇಗ ಬೆಂದ್ಕೊಳ್ಳಿ, ಸ್ವಲ್ಪ ಬೇಗನೆ ಇದಾಗಲಿ ಅಂತ. ಗ್ಯಾಸನ್ನು ಸೇವ್ ಮಾಡ್ಕೋಬೇಕಲ್ಲ, ಜಾಸ್ತಿ ಇದು ಯೂಸ್ ಮಾಡೋಂಗಿಲ್ಲ. ಈಗ ಎಲ್ಲ ಥಿಂಕ್ ಮಾಡ್ಕೋಬೇಕಾಗತ್ತೆ, ಎಲ್ಲೆಲ್ಲಿ ಸೇವ್ ಮಾಡಬೇಕಾಗುತ್ತೋ ಅಲ್ಲೆಲ್ಲ ಸೇವ್ ಮಾಡಿದ್ರೆ ಬೆಸ್ಟು. ಅದನ್ನೆಲ್ಲ ಹಾಕಿ ಉಪ್ಪನ್ನ ಹಾಕಿ ಬೇಯಿಸ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಕ್ಯಾರೆಟ್ನ ದೊಡ್ಡದ್ರಲ್ಲಿ ತುರ್ಕೊಂಡಿರ್ತೀವಲ್ಲ ಆ ಥರ ತುರ್ಕೊಂಡಿದ್ದೀನಿ ಅಷ್ಟೇ, ಚಿಕ್ಕದ್ರಲ್ಲಿ ತುರ್ಕೊಂಡಿಲ್ಲ. ಯಾಕೆಂದರೆ ಬೀನ್ಸ್ ಒಂದು ಸೈಜ್ ಇದೆ, ಕ್ಯಾರೆಟ್ ಒಂದು ಸೈಜ್ ಇದೆ, ಕಷ್ಟ ಆಗುತ್ತೆ. ದೊಡ್ಡದ್ರಲ್ಲಿ ಚೆನ್ನಾಗಿ ತುರ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿತ್ತು. ಕಾಯಿ ತುರಿದು ಆಮೇಲೆ ಹಾಕಿದ್ದೆ. ಆ ಕ್ಲಿಪ್ಪಿಂಗ್ಸ್ನ ರೆಕಾರ್ಡ್ ಮಾಡೋದೇ ಮರ್ತೋಯ್ತು. ಬೆಳಗ್ಗೆ ಹೊತ್ತು ಇಷ್ಟೆಲ್ಲ ರೆಕಾರ್ಡ್ ಮಾಡಿಕೊಂಡು ನಾನು ಅದಕ್ಕೆ ಅರ್ಧ ಬೇಗ ಎದ್ದೇಳ್ತೀನಿ. ಸೊ ಮಾಡ್ತೀನಿ, ನನಗೆ ಇಷ್ಟ ಆಗುತ್ತೆ. ಚಾಲೆಂಜಿಂಗ್ ಥರ ಎಲ್ಲರೂ ಬೈತಿರ್ತಾರೆ, ಏನಕ್ಕೆ ಇಷ್ಟೊಂದು ರಿಸ್ಕ್ ತೊಗೋತೀಯ ಅಂತ. ಒಂದು ಆ ಲೆವೆಲ್ಗೂ ಏನು ರಿಸ್ಕ್ ಇಲ್ಲ, ಒಂಥರ ಪ್ಯಾಷನ್ನು, ಮಾಡಬೇಕು, ಮಾಡ್ತೀನಿ ಅಷ್ಟೇ. ಖುಷಿಯಿಂದ ಮಾಡಿದ್ರೆ ಯಾವುದು ಕಷ್ಟ ಅಂತ ಅನಿಸಲ್ಲ. ನೆಕ್ಸ್ಟು ನೀವುಗೋಸ್ಕರ ಕೈಂಡಾಗಿರಿ ಆಯಿತಾ. ಚೆನ್ನಾಗಿ ಮಾತಾಡಿ. ನಿನ್ನ ಕೈಲಾಗುತ್ತೆ ಶ್ವೇತಾ, ನಾನು ಅಂದ್ಕೊಳ್ಳೋದು ಅಷ್ಟೇ. ಕೂತ್ಕೊಂಡಾಗ ಆಗುತ್ತೆ, ನಿನ್ನ ಕೈಲಾಗುತ್ತೆ ಅಂತ ನೀವು ಕೈಂಡಾಗಿ ಮಾತಾಡ್ಕೊಂಡು ಹೋಗಿ ಆಯಿತಾ. ನೀವು ನೋಡಿ, ನೀವು ಪಾಸಿಟಿವ್ ಸೆಲ್ಫ್ ಟಾಕ್ ಅಂತೂ ನಮಗದು ತುಂಬ ಮಿರಾಕಲ್ ಆಗುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಎಷ್ಟೊಂದು ಮಿಸ್ಟೇಕ್ಸ್ ಮಾಡ್ತೀವಿ, ಅದಕ್ಕೆ ಇಂಪೇಷನ್ಸ್ ಆಗೋ ಅವಶ್ಯಕತೆ ಇಲ್ಲ. ಮಿಸ್ಟೇಕಿಂದನೇ, ಫೇಲ್ಯೂರ್ಸಿಂದನೇ ಸೋತಾಗಲೇ ನಾವು ಕಲಿತೀವಿ. ಏನೋ ಒಂದು ತಪ್ಪು ಮಾಡ್ತೀವಿ, ಏನೋ ಲೇಸಿ ಆಗ್ತೀವಿ, ಸೋಂಬೇರಿತನ ಎಲ್ಲ ಇರುತ್ತೆ. ಬಟ್ ಅದು ರಿಪೀಟ್ ಆಗದೇ ಇರೋಂಗೆ ನೋಡಿಕೊಂಡ್ರೆ ಬೆಸ್ಟ್. ನೆಕ್ಸ್ಟ್ ಈಗ ನಾನು ಕಡಲೆಬೀಜ ಚಟ್ನಿ ಮಾಡ್ತಾಯಿದ್ದೀನಿ ದೋಸೆಗೆ. ಐರನ್ ಕಡಾಯಲ್ಲೇ ಮಾಡೋಣ ಅಂತ ಇವತ್ತು ದೋಸೆನ ಸ್ವಲ್ಪ ಅವಲಕ್ಕಿನ ಕಡಿಮೆ ಹಾಕಿದ್ದೆ. ಅವಲಕ್ಕಿ ಕಡಿಮೆ ಹಾಕಿದ್ರೆ ನೀಟಾಗಿ ಎದ್ದೇಳುತ್ತೆ ಅಂತ. ಯಾವಾಗಲೂ ಅಷ್ಟೇ ದೋಸೆ ಹಂಚಿಂದ ಎದ್ದೇಳೋವರೆಗೂ ತುಂಬ ಟೆನ್ಷನ್ ಆಗ್ತಿರುತ್ತೆ ನನಗೆ. ಕೆಲವು ಸತಿ ಎಷ್ಟು ಚೆನ್ನಾಗಿ ಎದ್ದೇಳುತ್ತೆ, ಕೆಲವು ಸತಿ ಎದ್ದೇಳಲ್ಲ. ಸೊ ಇವತ್ತು ಚೆನ್ನಾಗೇ ಬಂತು. ಆಮೇಲೆ ಮಸಾಲೆ ದೋಸೆ ಥರ ಬರಲ್ಲ ಆಯಿತಾ. ಹೆಲ್ದಿ ಆಗಿರೋದ್ರಿಂದ, ಸ್ವಲ್ಪ ಮಿಲೆಟ್ಸು ಎಲ್ಲ ಹಾಕಿರೋದ್ರಿಂದ ನಾರ್ಮಲ್ ದೋಸೆ ಥರನೇ ಬರುತ್ತೆ. ತುಂಬ ಥಿನ್ನಾಗಿ ಮಾಡ್ಕೋಬೇಕು ಅಂದರೆ ಅದೇ ಸ್ವಲ್ಪ ಏನದು ಅಕ್ಕಿ, ಅದು ಬೇರೆ ಇಂಗ್ರೀಡಿಯೆಂಟ್ ಎಲ್ಲ ಚೆನ್ನಾಗಿ ಹಾಕಬೇಕಾಗುತ್ತೆ. ನಾನು ಸ್ವಲ್ಪ ಮಿಲೆಟ್ಸನ್ನೇ ಜಾಸ್ತಿ ಹಾಕಿದ್ದೆ. ಸೊ ಅದಕ್ಕೇ ಇವತ್ತು ಮುಂದೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ನೆಕ್ಸ್ಟ್ ಬಂದು ನೀವು ಯಾವಾಗ್ಲೂ ಕಾಮಾಗಿರುವಂಥ ಜನರ ಹತ್ರನೇ ಟೈಮ್ನ ಸ್ಪೆಂಡ್ ಮಾಡಿ. ನಾವು ಯಾರ ಜೊತೆ ಇರ್ತೀವಿ, ಯಾರ ಜೊತೆ ಮಾತಾಡ್ತೀವಿ ಅನ್ನೋದು ತುಂಬಾ ಮ್ಯಾಟ್ರ್ ಆಗುತ್ತೆ.
ನಿಮಗೆ ಪೇಷನ್ಸ್ ಬರ್ತಿಲ್ಲ ಅಂದರೆ ನಿಮ್ಗೆ ಏನು ಇಷ್ಟನೋ ಆ ಕೆಲಸನ ಮಾಡಿ. ಹಾಬೀಸ್ ಅಂತ ಹೇಳ್ತಾರಲ್ಲ, ಹಾಡು ಹೇಳೋದು, ಹಾಡು ಹಾಡೋದು, ಮ್ಯೂಸಿಕ್ ಕೇಳೋದು, ಏನೋ ಒಂದು ಪೇಂಟಿಂಗ್ ಇಷ್ಟ. ನಿಮಗೆ ಪೇಷನ್ಸ್ ಬರಬೇಕು ಅಂದರೆ ಡೈಲಿ ಹಾಬೀಸ್ ಇರುತ್ತಲ್ಲ ಅದನ್ನು ಟೈಮ್ ತೊಗೊಂಡು ಅದಕ್ಕೆ ಟೈಮ್ ಸ್ಪೆಂಡ್ ಮಾಡಿ. ನೆಕ್ಸ್ಟ್ ಬಂದು ಯಾರೋ ಏನೋ ನಮಗೆ ಅಪ್ರಿಸಿಯೇಷನ್ ಮಾಡ್ತಾರೆ, ನಾವು ಲೈಫಲ್ಲಿ ಏನೋ ದೊಡ್ಡದಾಗಿ ಸಾಧಿಸ್ತಾ ಇದ್ದೀವಿ, ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಿದ್ಯಾ ನೀನು, ಎಲ್ಲ ಕಡೆ ಎಷ್ಟೊಂದು ಕೆಲಸ ಮಾಡ್ತೀಯಾ ಅಂತ ಯಾರೂ ಏನೂ ಬಂದು ಅಪ್ರಿಸಿಯೇಷನ್ ಮಾಡಲ್ಲ ಆಯಿತಾ. ಅದನ್ನೆಲ್ಲ ತಲೆಯಿಂದ ತೆಗೆದುಹಾಕಿ ಅದನ್ನು ಎಕ್ಸ್ಪೆಕ್ಟೇ ಮಾಡೋಕ್ಕೆ ಹೋಗಬೇಡಿ. ದೇವ್ರನ್ನ ನಂಬ್ಕೊಳ್ಳಿ ಆಯಿತಾ. ನನಗದು ಸ್ಟ್ರಾಂಗಾಗಿ ಬಾಬಾ ಮೇಲೆ ಅದೇ ನಂಬಿಕೆ ಆಯಿತಾ. ನಾನು ಏನು ಮಾಡ್ತಾಯಿದ್ದೀನಿ ದೇವ್ರು ಮೆಚ್ಚಿದ್ರೆ ಸಾಕು, ಯಾರು ಏನು ಮೆಚ್ಚದೇ ಇದ್ರೂ ಪರವಾಗಿಲ್ಲ. ನಾನು ಏನು ಕಷ್ಟಪಡ್ತಾಯಿದ್ದೀನಿ, ನಾನು ಏನು ಜೆನ್ಯೂನಾಗಿ ಮಾಡ್ತಾಯಿದ್ದೀನಿ, ನನ್ನ ಒಳ್ಳೆತನ ಏನು ಒಬ್ರಿಗೆ ತೋರಿಸಿ ಮಾಡೋ ಅವಶ್ಯಕತೆ ಇಲ್ಲ. ಏನೇ ಮಾಡಿದ್ರೂ ಮನಸ್ಸಿಂದ ಮಾಡಿ ಆಯಿತಾ. ಒಬ್ರಿಗೆ ಕೊಡ್ತೀರಾ ಮನಸ್ಸಿಂದನೇ ಕೊಡಿ, ಕೆಲಸ ಮಾಡ್ತೀರಾ ಮನಸ್ಸಿಂದ ಮಾಡಿ. ಯಾರೋ ಮೆಚ್ಚಿಸೋಕ್ಕೋಸ್ಕರ ಅಂತ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಆ ಥರ ನಮ್ಮ ಮೆಂಟಾಲಿಟಿ ಇದ್ಬಿಟ್ರೆ ಅಂತೂ ಎಷ್ಟು ಶಾಂತವಾಗಿ ಪೇಷನ್ಸಾಗಿ ಲೈಫ್ನ ಲೀಡ್ ಮಾಡಬೇಕು. ಬಟ್ ಒಂದಂತೂ ತಲೆಯಲ್ಲಿ ಇಟ್ಕೊಳ್ಳಿ, ಯಾವಾಗಲೂ ಅಷ್ಟೇ ಹೌಸ್ ವೈಫಿಗೆ ಲೇಡೀಸ್ಗೆ ವಿಮೆನ್ಸ್ಗೆ ಎಷ್ಟೇ ಪೇಷನ್ಸ್ ಇದ್ದರೂ ಸಾಲದು. ಒಂದೊಂದು ಸತಿ ಬರ್ಸ್ಟ್ ಆಗ್ಬೇಡ ವಾಲ್ಕೆನೋ ಲಾವ ಥರ ಅಂತ ಅನಿಸ್ತಾ ಇರುತ್ತೆ. ಬಟ್ ಆ ಟೈಮಲ್ಲೇ ನಮ್ಮ ಚಾಲೆಂಜು ಎಷ್ಟು ಕಾಮಾಗಿ ಹ್ಯಾಂಡಲ್ ಮಾಡ್ತೀವಿ, ತಾಳ್ಮೆಯಿಂದ ಮಾತಾಡ್ತೀವಿ, ತಾಳ್ಮೆಯಿಂದ ಕೆಲಸ ಮಾಡ್ತೀವಿ ಅಂತ. ಏನು ಬೇಡಪ್ಪ, ನಮ್ಮ ಪೇಷನ್ಸ್ನ ಹಾಳು ಮಾಡೋದೇ ನಮ್ಮ ಕಿಚನ್ನು. ಎಷ್ಟು ಕ್ಲೀನ್ ಮಾಡಿರ್ತೀವಿ, ಮತ್ತೆ ನಾವೇ ಗಲೀಜು ಮಾಡ್ತೀವಿ, ಮತ್ತೆ ನಾವೇ ಅಡುಗೆ ಮಾಡ್ತೀವಿ, ಮತ್ತೆ ನಾವೇ ಮಾಡ್ತೀವಿ, ಕ್ಲೀನ್ ಮಾಡ್ತೀವಿ. ಸೊ ಈ ಥರ ಎಲ್ಲ ಇದ್ದಾಗ ಎಷ್ಟು ಪೇಷನ್ಸ್ ಅಲ್ವಾ ಅಂತ ನಮಗೆ ಅನಿಸ್ತಾ ಇರುತ್ತೆ. ಸೊ ಎಲ್ಲ ಮ್ಯಾನೇಜ್ ಮಾಡ್ಕೋಬೇಕು. ಸುಮ್ಮನೆ ಯಾಕೆ ಮಾಡಬೇಕು, ಏನು ಕೆಲಸ ಮಾಡಬೇಕು ಅಂತ ಈ ಥರ ಕ್ವೆಶ್ಚನ್ ಮಾಡ್ಕೊಂಡಷ್ಟು ನಮಗೆ ನೋವು ಜಾಸ್ತಿ. ಆರಾಮಾಗಿ ಮಾಡ್ತಿರೋ ಕೆಲಸನ ಎಂಜಾಯ್ ಮಾಡ್ಕೊಂಡು ಮಾಡ್ತಾಯಿದ್ರೆ, ಎಲ್ಲರೂ ಕಮೆಂಟ್ ಮಾಡೋರು ಮಾಡ್ತಿರ್ತಾರೆ, ಹೀಯಾಳಿಸ್ತಿರ್ತಾರೆ, ಅದೆಲ್ಲ ನಡೀತಾ ಇರುತ್ತೆ. ಲೈಫ್ ಪಾರ್ಟ್ ಅದು. ಅವರೆಲ್ಲ ಇಲ್ಲ ಅಂದರೆ ನಮ್ಮ ಲೈಫಲ್ಲಿ ಮಸಾಲನೇ ಇರಲ್ಲ. ಯಾರು ಏನಾದ್ರು ಮಾತಾಡ್ಕೊಳ್ಳಿ, ಆರಾಮಾಗಿ ನಿಮ್ಮ ಕೆಲಸನ ನೀವು ಮಾಡ್ಕೊಂಡೋಗಿ ಖುಷಿಯಾಗಿರಿ. ತುಂಬ ಇಂಪಾರ್ಟೆಂಟ್ ಅದೇ ಇರೋದು. ಒಂದು ಲೈಫು ಖುಷಿಯಾಗಿ ನೆಮ್ಮದಿಯಾಗಿ ಲೈಫ್ನ ಲೀಡ್ ಮಾಡ್ತಾ ಇರಬೇಕು. ಸೊ ಇದನ್ನೆಲ್ಲ ಮಾಡ್ತಾಯಿದ್ದೆ. ನನಗಿವತ್ತು ಸ್ಯಾಟಿಸ್ಫೈಡ್. ಎಲ್ಲ ನನ್ನ ಚೆಕ್ ಲಿಸ್ಟಲ್ಲಿ ಒಂದು ಹೆಲ್ದಿ ಮೀಲ್ ಅಂತೂ ಡೆಫಿನೆಟ್ಲಿ ಇದೆ ಆಯಿತಾ. ಅದು ತರಕಾರಿ ಪಲ್ಯ ಮಾಡ್ಕೊಂಡಿದ್ದಂತೂ ತುಂಬ ಇಷ್ಟ ಆಗೋಯಿತು. ನೆಕ್ಸ್ಟ್ ಅದೇ ಅಂದ್ಕೊಂಡಿದ್ದೀನಿ, ಸೋರೆಕಾಯಿ ಪಲ್ಯ, ಹಾಗಲಕಾಯಿ ಪಲ್ಯ, ಹೀರೆಕಾಯಿ ಪಲ್ಯ, ಆಮೇಲೆ ಸ್ಪ್ರೌಟ್ಸು, ಒಂದೊಂದು ದಿನ ಒಂದೊಂದು ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗೋದು ನಾನು ಮಾಡೋ ಚಟ್ನಿ ಆಯಿತಾ. ಹಸಿ ಈರುಳ್ಳಿ ಹಾಕಿ ನೀವೇನೇನು ಹಾಕ್ತಿರೋ ನಾನು ಈಗ ತೋರಿಸಿದ್ನಲ್ಲ ವೀಡಿಯೋದಲ್ಲಿ ಅದಿಷ್ಟೂ ಹಾಕ್ಕೊಂಡು ಒಂದು 2 ಗೆಡ್ಡೆಯಷ್ಟು ದೊಡ್ಡ ಗೆಡ್ಡೆಯಷ್ಟು ಹಸಿ ಈರುಳ್ಳಿ ಹಾಕಿ ತುಂಬ ಚೆನ್ನಾಗಾಗುತ್ತೆ ದೋಸೆ ಜೊತೆಗೆ. ನೆಕ್ಸ್ಟ್ ಈಗ ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಅಂತ. ಇದು ಬಂದು 1.5 ದಿನ ಆದಮೇಲೆ ಬಂದಿರೋಂಥ ಹುಳಿ ಇದು. ಇವತ್ತು ನೈಟ್ ರುಬ್ಬಿದ್ರೆ ನಾಳೆನೂ ಅಲ್ಲ, ನಾಳಿದ್ದು ಆಯಿತಾ. ಅಲ್ಲ, ಇವತ್ತು ರುಬ್ಬಿದ್ದಲ್ಲ, ಇವತ್ತು ನೈಟ್ ನೆನೆಸಿದ್ರೆ ನಾಳೆ ಬೆಳಗ್ಗೆ ರುಬ್ಬಿದ್ದಿತ್ತು ಅಂತ ಅಂದ್ಕೊಳ್ಳಿ ಆಯಿತಾ. ಆಮೇಲೆ 1.5 ದಿನ ಆದಮೇಲೆ, ಒಂದು ಇಡೀ ದಿನ ಅಂತ ಅಂದ್ಕೊಳ್ಳಿ, ಒಂದು ಇಡೀ ದಿನ ಆದಮೇಲೆ ಹುಳಿ ಬರುತ್ತೆ. ಇಲ್ಲಿ ತುಂಬ ಥಂಡಿ, ನಮ್ಮ ಮನೆ ಹತ್ರ ಅಂತೂ ತುಂಬ ಚಳಿ, ಹುಳಿ ಬರೋದೇ ಕಷ್ಟ. ಅದಕ್ಕೆ ನಾನು ಈ ಥರ ಮಾಡ್ತೀನಿ, ಬೇಗ ಆಗೋಗುತ್ತೆ. ಅಂದರೆ ಒಂದು 20-30 ಅವರ್ಸ್ ಫರ್ಮೆಂಟೇಷನ್ ಆಗುತ್ತೆ. 24 ಅವರ್ಸ್ ಬಿಟ್ಟರು ಆಗಿಬಿಡುತ್ತೆ. 8 ಅವರ್ಸ್ಗೆ ಆಗ್ತಿತ್ತಲ್ಲ, ನಮ್ಮ ಮನೇಲಂತೂ ತುಂಬ ಚಳಿ. ಸೊ ಅದಕ್ಕೆ ಈ ಥರ ನನ್ನ ವ್ಲಾಗ್ ಆಗಿತ್ತು, ಒಂದು ಕಂಪ್ಲೀಟ್ ವ್ಲಾಗ್. ಡೆಫಿನೆಟ್ಲಿ ಬರ್ತಾ ಇರೋಂಥ ವೀಡಿಯೋಸು ಮುಂದೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಲೈಫಿಗೆ, ಕುಕ್ಕಿಂಗ್ ಮಾಡೋಕ್ಕೆ, ಕೆಲಸ ಮಾಡೋಕ್ಕೆ, ಲೈಫ್ನ ಲೀಡ್ ಮಾಡೋಕ್ಕೆ, ಎಲ್ಲ ರಿಲೇಷನ್ಶಿಪ್ನ ಬ್ಯಾಲೆನ್ಸ್ ಮಾಡೋಕ್ಕೆ, ನಿಮಗೆ ಸೆಲ್ಫ್ ಮೋಟಿವೇಶನ್ ಮಾಡ್ಕೊಳ್ಳೋಕ್ಕೆ, ಸೆಲ್ಫ್ ಕೇರ್ ಮಾಡ್ಕೊಳ್ಳೋಕ್ಕೆ, ಪ್ರತಿಯೊಂದಕ್ಕೂ ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ 1% ಯೂಸ್ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲೈಕ್ ಮಾಡಾದಮೇಲೆ ಹೈಪ್ ಅಂತ ಒಂದು ಆಪ್ಷನ್ ಇರುತ್ತೆ, ಅಲ್ಲಿ ಹೈಪ್ ಪಾಯಿಂಟ್ಸ್ನ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಕೀಪ್ ಸ್ಮೈಲಿಂಗ್. ಹ್ಯಾವ್ ಎ ಹೆಲ್ದಿ ಲೈಫ್.